ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದು ನಾನು ಕೇಳಿದ್ದೀನಿ, ನನಗೂ ಯಾರು ಹೇಳಿದ್ರು ಅದೇನೋ ಹೋಟ್ಲಿಂದ ಖಾಲಿ ಮಾಡಿಸ್ಬಿಟ್ರು ಅಂತ. ಪ್ರೈಮ್ ಮಿನಿಸ್ಟ್ರು ಮಗ ಆಯಿತು ಅಂತ ಅಂದ್ಬಿಟ್ಟು ಹೋಟ್ಲಿಂದ ಎಲ್ಲ ತೆಗೆದು ಸಾಮಾನೆಲ್ಲ ಖಾಲಿ ಮಾಡಿಸ್ಬಿಟ್ರು ಅಂತ ಇದ್ದರು. ನಾನು ಬಂದ ಮೇಲೆ ಅದೇನು ಮಾಹಿತಿ ತಿಳ್ಕೊಳ್ತೀನಿ. ನನಗೂ ಯಾರೋ ಫೋನ್ ಮಾಡಿ ಹೇಳಿದ್ರು, ನನಗೆ ಗೊತ್ತಾಗಿಲ್ಲ. ಅದನ್ನೆಲ್ಲ BJP ಯವರು ಅದನ್ನೆಲ್ಲ ಏನೇನೋ ಆ ರೀತಿ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ನನಗೆ ಯಾವ ನಾಯಕತ್ವ ಬೇಡ. ನಾನು ಕಾಂಗ್ರೆಸ್ ನಾಯಕನಾಗಿ ಈಗ ನನ್ನನ್ನು ಪಕ್ಷ 4 ವರ್ಷದಿಂದ ನನ್ನ ಆಯ್ಕೆ ಮಾಡಿ ಕಳಿಸಿದೆ. ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷ. ನಾನು ಯಾವ ನಾಯಕ ಸುಮ್ಮನೆ ಅವರು BJP ಯವರು ಗಂಟೆಗೊಂದು ಗಳಿಗೆಗೊಂದು ಅವರು ಮಾತಾಡ್ತಾಯಿದ್ದಾರೆ. ಗಂಟೆಗೊಂದು ಗಳಿಗೆಗೆ ಮಾತಾಡ್ತಾಯಿದ್ದಾರೆ. ದಳದವರು ಒಂದು ಮಾತಾಡ್ತಾಯಿದ್ದಾರೆ. ನನಗೆ ಯಾವ ನಾಯಕತ್ವದ ಏನು ನನಗೇನು ಐ ಆಮ್ ನಾಟ್ ಎ ಕಾಂಗ್ರೆಸ್ ಒಕ್ಕಲಿಗ ನಾಯಕ ಅಂತ ನಂಗೆ ಹೇಳ್ಸ್ಕೊಳಕ್ಕೂ ಇಷ್ಟ ಇಲ್ಲ. ನನಗೆ ಅವ್ರಿಗೆ ಹುಟ್ಟಿದ್ದೀನಿ, ಒಕ್ಕಲಿಗರಾಗಿ ಹುಟ್ಟಿದ್ದೀನಿ. ಆ ಸಮಾಜಕ್ಕೆ ಗೌರವ ಕೊಡಬೇಕು, ರಕ್ಷಣೆ ಕೊಡಬೇಕು, ಸಹಾಯ ಮಾಡಬೇಕು, ನನ್ನಿಂದ ಜನ ಅಪೇಕ್ಷೆ ಪಡ್ತಾರೆ. ನಾನು ಖಂಡಿತ ನನ್ನ ಕೈಲಾದಂಥ ಸೇವೆನ ಆ ಜನರ ಸ್ವಾಭಿಮಾನ ಗೌರವ ಉಳಿಯೋದಕ್ಕೆ ಏನೇನು ಬೇಕೋ ಖಂಡಿತ ನಾನು ಮಾಡ್ತೀನಿ. ಅದು ನನ್ನ ಡ್ಯೂಟಿ, ಅದು ನನ್ನ ಧರ್ಮ. ಅದು ನಾನು ಕೇಳಿದ್ದೀನಿ, ನನಗೂ ಯಾರು ಹೇಳಿದ್ರು ಅದೇನೋ ಹೋಟ್ಲಿಂದ ಖಾಲಿ ಮಾಡಿಸ್ಬಿಟ್ರು ಅಂತ. ಪ್ರೈಮ್ ಮಿನಿಸ್ಟ್ರು ಮಗ ಆಯಿತು ಅಂತ ಅಂದ್ಬಿಟ್ಟು ಹೋಟ್ಲಿಂದ ಎಲ್ಲ ತೆಗೆದು ಸಾಮಾನೆಲ್ಲ ಖಾಲಿ ಮಾಡಿಸ್ಬಿಟ್ರು ಅಂತ ಇದ್ದರು. ನಾನು ಬಂದ ಮೇಲೆ ಅದೇನು ಮಾಹಿತಿ ತಿಳ್ಕೊಳ್ತೀನಿ. ನನಗೂ ಯಾರೋ ಫೋನ್ ಮಾಡಿ ಹೇಳಿದ್ರು, ನನಗೆ ಗೊತ್ತಾಗಿಲ್ಲ. ಅದನ್ನೆಲ್ಲ BJP ಯವರು ಅದನ್ನೆಲ್ಲ ಏನೇನೋ ಆ ರೀತಿ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ನನಗೆ ಯಾವ ನಾಯಕತ್ವ ಬೇಡ. ನಾನು ಕಾಂಗ್ರೆಸ್ ನಾಯಕನಾಗಿ ಈಗ ನನ್ನನ್ನು ಪಕ್ಷ 4 ವರ್ಷದಿಂದ ನನ್ನ ಆಯ್ಕೆ ಮಾಡಿ ಕಳಿಸಿದೆ. ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷ. ನಾನು ಯಾವ ನಾಯಕ ಸುಮ್ಮನೆ ಅವರು BJP ಯವರು ಗಂಟೆಗೊಂದು ಗಳಿಗೆಗೊಂದು ಅವರು ಮಾತಾಡ್ತಾಯಿದ್ದಾರೆ. ಗಂಟೆಗೊಂದು ಗಳಿಗೆಗೆ ಮಾತಾಡ್ತಾಯಿದ್ದಾರೆ. ದಳದವರು ಒಂದು ಮಾತಾಡ್ತಾಯಿದ್ದಾರೆ. ನನಗೆ ಯಾವ ನಾಯಕತ್ವದ ಏನು ನನಗೇನು ಐ ಆಮ್ ನಾಟ್ ಎ ಕಾಂಗ್ರೆಸ್ ಒಕ್ಕಲಿಗ ನಾಯಕ ಅಂತ ನಂಗೆ ಹೇಳ್ಸ್ಕೊಳಕ್ಕೂ ಇಷ್ಟ ಇಲ್ಲ. ನನಗೆ ಅವ್ರಿಗೆ ಹುಟ್ಟಿದ್ದೀನಿ, ಒಕ್ಕಲಿಗರಾಗಿ ಹುಟ್ಟಿದ್ದೀನಿ. ಆ ಸಮಾಜಕ್ಕೆ ಗೌರವ ಕೊಡಬೇಕು, ರಕ್ಷಣೆ ಕೊಡಬೇಕು, ಸಹಾಯ ಮಾಡಬೇಕು, ನನ್ನಿಂದ ಜನ ಅಪೇಕ್ಷೆ ಪಡ್ತಾರೆ. ನಾನು ಖಂಡಿತ ನನ್ನ ಕೈಲಾದಂಥ ಸೇವೆನ ಆ ಜನರ ಸ್ವಾಭಿಮಾನ ಗೌರವ ಉಳಿಯೋದಕ್ಕೆ ಏನೇನು ಬೇಕೋ ಖಂಡಿತ ನಾನು ಮಾಡ್ತೀನಿ. ಅದು ನನ್ನ ಡ್ಯೂಟಿ, ಅದು ನನ್ನ ಧರ್ಮ. ಅದು ನಾನು ಕೇಳಿದ್ದೀನಿ, ನನಗೂ ಯಾರು ಹೇಳಿದ್ರು ಅದೇನೋ ಹೋಟ್ಲಿಂದ ಖಾಲಿ ಮಾಡಿಸ್ಬಿಟ್ರು ಅಂತ. ಪ್ರೈಮ್ ಮಿನಿಸ್ಟ್ರು ಮಗ ಆಯಿತು ಅಂತ ಅಂದ್ಬಿಟ್ಟು ಹೋಟ್ಲಿಂದ ಎಲ್ಲ ತೆಗೆದು ಸಾಮಾನೆಲ್ಲ ಖಾಲಿ ಮಾಡಿಸ್ಬಿಟ್ರು ಅಂತ ಇದ್ದರು. ನಾನು ಬಂದ ಮೇಲೆ ಅದೇನು ಮಾಹಿತಿ ತಿಳ್ಕೊಳ್ತೀನಿ. ನನಗೂ ಯಾರೋ ಫೋನ್ ಮಾಡಿ ಹೇಳಿದ್ರು, ನನಗೆ ಗೊತ್ತಾಗಿಲ್ಲ. ಅದನ್ನೆಲ್ಲ BJP ಯವರು ಅದನ್ನೆಲ್ಲ ಏನೇನೋ ಆ ರೀತಿ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ನನಗೆ ಯಾವ ನಾಯಕತ್ವ ಬೇಡ. ನಾನು ಕಾಂಗ್ರೆಸ್ ನಾಯಕನಾಗಿ ಈಗ ನನ್ನನ್ನು ಪಕ್ಷ 4 ವರ್ಷದಿಂದ ನನ್ನ ಆಯ್ಕೆ ಮಾಡಿ ಕಳಿಸಿದೆ. ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷ. ನಾನು ಯಾವ ನಾಯಕ ಸುಮ್ಮನೆ ಅವರು BJP ಯವರು ಗಂಟೆಗೊಂದು ಗಳಿಗೆಗೊಂದು ಅವರು ಮಾತಾಡ್ತಾಯಿದ್ದಾರೆ. ಗಂಟೆಗೊಂದು ಗಳಿಗೆಗೆ ಮಾತಾಡ್ತಾಯಿದ್ದಾರೆ. ದಳದವರು ಒಂದು ಮಾತಾಡ್ತಾಯಿದ್ದಾರೆ. ನನಗೆ ಯಾವ ನಾಯಕತ್ವದ ಏನು ನನಗೇನು ಐ ಆಮ್ ನಾಟ್ ಎ ಕಾಂಗ್ರೆಸ್ ಒಕ್ಕಲಿಗ ನಾಯಕ ಅಂತ ನಂಗೆ ಹೇಳ್ಸ್ಕೊಳಕ್ಕೂ ಇಷ್ಟ ಇಲ್ಲ. ನನಗೆ ಅವ್ರಿಗೆ ಹುಟ್ಟಿದ್ದೀನಿ, ಒಕ್ಕಲಿಗರಾಗಿ ಹುಟ್ಟಿದ್ದೀನಿ. ಆ ಸಮಾಜಕ್ಕೆ ಗೌರವ ಕೊಡಬೇಕು, ರಕ್ಷಣೆ ಕೊಡಬೇಕು, ಸಹಾಯ ಮಾಡಬೇಕು, ನನ್ನಿಂದ ಜನ ಅಪೇಕ್ಷೆ ಪಡ್ತಾರೆ. ನಾನು ಖಂಡಿತ ನನ್ನ ಕೈಲಾದಂಥ ಸೇವೆನ ಆ ಜನರ ಸ್ವಾಭಿಮಾನ ಗೌರವ ಉಳಿಯೋದಕ್ಕೆ ಏನೇನು ಬೇಕೋ ಖಂಡಿತ ನಾನು ಮಾಡ್ತೀನಿ. ಅದು ನನ್ನ ಡ್ಯೂಟಿ, ಅದು ನನ್ನ ಧರ್ಮ.